ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9ರಿಂದ 10ರವರೆಗೆ ವ್ಲಾಗ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಟೈಮು 4:55. ಬೆಳಗ್ಗೆ ಚಳಿ ಇರೋ ಕಾರಣ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಆದರೂ ಒಂದಿನ ಆದ್ರೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಎದ್ರೂ ಕೂಡ ಇಷ್ಟು ದಿನ ವೀಡಿಯೋ ಮಾಡ್ತಿರಲಿಲ್ಲ. ಸೊ ಹಾಗಾಗಿ ಇವತ್ತು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಮನೇಲಿ 5 ಗಂಟೆಗೆ ಎದ್ದರೆ 5:30 6 ಗಂಟೆ ಅಷ್ಟೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ನಾನು ಸ್ನಾನ ಮಾಡಿ ಪೂಜೆನೂ ಆಗಿಬಿಡುತ್ತೆ. ಮತ್ತು ನನ್ನ ಮಗ ಇದ್ದರೆ ಎಲ್ಲ ಹಾಳು ಮಾಡಿಬಿಡ್ತಾನೆ. ರಂಗೋಲಿ ಅನ್ನೋ ಸ್ವಲ್ಪ ಭಯ. ಅವನು ಯಾವುದೂ ಬಿಡಲ್ಲ, ಎಲ್ಲ ಹಾಳು ಮಾಡಿ ಇಟ್ಬಿಡ್ತಾನೆ. ನೋಡಿ, ಈಗಾಗಲೇ ಟೈಮು 6 ಗಂಟೆಗಿನ್ನ 10 ನಿಮಿಷ ಇದೆ. ಮನೇಲೆಲ್ಲ ಕ್ಲೀನ್ ಆಯಿತು, ಪೂಜೆನೂ ಆಯಿತು. ಇವತ್ತು ತಿಂಡಿಗೆ ದೋಸೆ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಎದ್ದೇಳಿದ್ದಾನೆ ಆಲ್ರೆಡಿ. ನನ್ನ ಮಗಳು ಕೂಡ ಎದ್ದೇಳಿದೆ, ನೋಡ್ಕೋತಾ ಇದ್ದಾಳೆ ಶ್ರೀನ. ಬೆಳಿಗ್ಗೆನೇ ಇಷ್ಟೊತ್ತಿಗೆ ಪೂಜೆ ಆಗಿಬಿಡುತ್ತೆ. ಈಗಾಗಲೇ ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಆಗಲೇ ಹೇಳ್ದಂಗೆ ನನ್ನ ಮಗ ಎದ್ದ ತಕ್ಷಣ ಹೋಗಿ ರಂಗೋಲಿ, ತುಳಸಿ ಫಾಟಲ್ಲಿ ಇದ್ದಿದ್ದು ರಂಗೋಲಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ನನ್ನ ಮಗಳು ಹೋಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಿರ್ತಿದ್ದಾಳೆ. ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ದೋಸೆಗೆ ಚಟ್ನಿ ಮಾಡ್ತಾಯಿದ್ದೀನಿ. ಪಲ್ಯ ಏನೂ ಮಾಡಲಿಲ್ಲ, ಸೊ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ಕಡಲೆ ಚಟ್ನಿ ಮತ್ತು ಅದನ್ನು ಸ್ವಲ್ಪ ಕಾಯಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ನನಗಿಷ್ಟ ಅಂದ್ಬಿಟ್ಟು ನಾನು ಕಾಯಿ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ. ನಮ್ಮ ಮನೆಯವ್ರಿಗೆ ಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ, ನನಗೆ ಕಾಯಿ ಹಾಕಿದ್ರೆ ಇಷ್ಟ. ಆದರೂ ಅಡ್ಜಸ್ಟ್ ಮಾಡ್ಕೋತಾರೆ, ಹಾಗೇನು ಅನ್ನೋದಿಲ್ಲ. ಟೈಮ್ ಅತಿಯಾಗಿ ಕಾಯಿ ಜಾಸ್ತಿ ಹಾಕ್ಬಿಟ್ರೆ ಮಾತ್ರ ಬೈತಾರೆ. ಇದು ನಮ್ಮ ಮನೇಲಿ ನಾವು ಮಾಡೋ ಸ್ಟೈಲ್. ಇದು ಬೇರೆಯವರು ಬೇರೆ ಡಿಫ್ರೆಂಟಲ್ಲಿ ಮಾಡ್ಕೋತಾರೆ. ದೋಸೆ ಇಟ್ಟಿತ್ತು, ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ನಿನ್ನೆ ರಾತ್ರಿನೇ ಮಾಡಿಟ್ಕೊಂಡ್ಬಿಟ್ಟಿದ್ವಿ ದೋಸೆ ಹಿಟ್ಟನ್ನ. ಅದಕ್ಕೆ ಸಾಲ್ಟು ಮತ್ತು ಶುಗರ್ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಶುಗರ್ ಹಾಕ್ತೀನಿ. ಕಲರ್ ಮೇನ್ ಕೊಡುತ್ತೆ ಅದು. ರೆಡಿ ಆಯಿತು, ದೋಸೆ ಹಾಕ್ತಾಯಿದ್ದೀನಿ. ಒಂದು ಕಡೆ ಪಾಪು ಅಳ್ತಿದ್ದಾನೆ, ನಂಗೆ ದೋಸೆ ಬೇಕು ಅಂತ ಮಾಡ್ತಿರೋದನ್ನ ನೋಡಿಬಿಟ್ಟು. ಮತ್ತು ನಮ್ಮ ಮನೆಯವ್ರಿಗೆ 7:30 ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಸೊ ಅವ್ರು ಹೊಟ್ಬಿಡ್ಬೇಕು. ಅವ್ರಿಗೆ ದೋಸೆ ಮಾಡಿಕೊಟ್ಟಿದ್ದೀನಿ. ಯುಕ್ತ ಬಾಕ್ಸ್ಗೆ ದೋಸೆ ಹಾಕ್ತಾಯಿದ್ದೀನಿ. ಶ್ರೀ ಆಲ್ರೆಡಿ ಕೆಳಗಡೆಯಿಂದ ಎಳಿತಾ ಇದ್ದಾನೆ, ಕೊಡಿಮಮ್ಮ ಅಂತ ಅಳ್ತಾ ಇದ್ದಾನೆ. ಈಗ ಅವನಿಗೊಂದು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಬಂದು ಕೂತ್ಬಿಟ್ಟಿದ್ದಾನೆ ನೋಡಿ. ಆಗಲೇ ನನಗೆ ಹೆಲ್ಪ್ ಮಾಡ್ತಾನಂತೆ, ಅವನೇ ದೋಸೆ ಮಾಡ್ತಾನಂತೆ. ಯುಕ್ತನಿಗೆ ತುಪ್ಪದ ದೋಸೆ ಅಂತ ಅಂದರೆ ಇಷ್ಟ. ಅವಳು ಆಯಿಲ್ ಹಾಕ್ಸ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಅವಳಿಗೆ ತುಪ್ಪದ ದೋಸೆ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಶ್ರೀ ಕೂಡ ಅಲ್ಲೇ ಕೂತಿದ್ದಾನೆ ಪಕ್ಕದಲ್ಲಿ, ತಿನ್ನಿಸ್ತಾಯಿದ್ದೀನಿ ಅವನಿಗೆ. ಇಲ್ಲಾಂದರೆ ಅವನು ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಅವ್ರ ಪಪ್ಪ ಇದ್ರೂ ಅಷ್ಟೇ. ಅವ್ರ ಪಪ್ಪ ಇದ್ದರೆ ಟೈಮ್ ಹೋಗ್ತಾನೆ, ಟೈಮ್ ಹೋಗಲ್ಲ. ಬಾಕ್ಸಿಗೆ ರೆಡಿ ಆಯಿತು. ಯುಕ್ತ ಸ್ಕೂಲಿಗೆ ಕೂಡ ಟೈಮ್ ಆಯಿತು ಅಂದ್ಬಿಟ್ಟು ತಿಂಡಿ ತಿಂತಿದ್ದಾಳೆ. ಶ್ರೀ ಕೂಡ ಅಲ್ಲೇ ಪಕ್ಕದಲ್ಲಿದ್ದಾನೆ. ಒಂದೇ ದೋಸೆನ ಒಂದು 1/2 ಅವರಿಂದ ತಿಂತಾನೇ ಇದ್ದಾನೆ ಅವನು. ಅವ್ನು ಸುಮ್ಮನೆ ನೋಡೋದಿಲ್ಲ, ಅಥವಾ ಟಿ ವಿ ಅಥವಾ ಮೊಬೈಲ್ ಏನಾದರೂ ಇರಲೇಬೇಕು ಅವನಿಗೆ. ಅದನ್ನು ಕೊಟ್ಟರೆ ಅಷ್ಟೇ ತಿಂತಾನೆ, ಇಲ್ಲಾಂದರೆ ಹೊರಗಡೆ ಹಸು ಬಂದಿರುತ್ತೆ, ಹಂಬ ನೋಡ್ಕೊಂಡು ತಿನ್ಸಿದ್ರೆ ಮಾತ್ರ ತಿಂತಾನೆ ಅವನು. ಸ್ವಲ್ಪ ನಾನು ಫ್ರೀಯಾಗಿ ಬೇರೆ ಕೆಲಸ ಮಾಡ್ಕೋಬೇಕು ಅಂದರೆ ಅವ್ನಿಗೆ ಮೊಬೈಲ್ ಕೊಡಲೇಬೇಕಾಗತ್ತೆ. ಎಲ್ಲ ಕೆಲಸ ಆದಮೇಲೆ ಹೊರಗಡೆ ಕರ್ಕೊಂಡೋಗಿ ಇದು ತೋರಿಸ್ಕೊಂಡು ತಿನ್ನಿಸ್ತೀನಿ. ಹಾಗೆ ಯುಕ್ತಂಗೆ ಸ್ಕೂಲಿಗೆ ಟೈಮ್ ಆಯಿತು, ಹೊರಡ್ತಾ ಇದ್ದಾಳೆ ಅವಳು. ಶೂ ಹಾಕೋತಿದ್ದಾಳೆ. ಇಲ್ಲಿ ಇವನು ಕೂತ್ಕೊಂಡು ನೋಡ್ತಾ ಇದ್ದಾನೆ ನಮ್ಮ ಶ್ರೀ. ಅಕ್ಕ ಹೊಡ್ತಾಳೇನೇನು ಅಂತ ಹೇಳಿ. ಈಗ ಆಲ್ರೆಡಿ 8:50 ಆಗಿದೆ ಟೈಮು. ಮಾರ್ನಿಂಗು ಹೋಗ್ತಾ ಇದ್ದಾಳೆ ಬಾಯ್ ಮಾಡಿ. ಶ್ರೀ ಕೂಡ ಬಾಯ್ ಮಾಡ್ತಿದ್ದಾಳೆ. ಬಾಯ್ ಯುಕ್ತ. ಸ್ಕೂಲ್ ಮನೆಯಿಂದ ಸ್ವಲ್ಪನೇ ದೂರ ಅಷ್ಟೇ, ಒಂದು 100 ಮೀಟರ್ ಆಗುತ್ತೆ. ಟೈಮ್ ನಾನು ಕರ್ಕೊಂಡು ಹೋಗ್ತೀನಿ, ಟೈಮ್ ಅವಳೇ ಬರ್ತಾಳೆ ಹೋಗ್ತಾಳೆ. ಅವಳು ಹೋದ್ಮೇಲೆ ತರಕಾರಿ ಎಲ್ಲ ತಂದಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ ಕ್ಲೀನ್ ಮಾಡಿ ಇಟ್ಕೊಂಡೆ. ಶ್ರೀ ಮಲ್ಕೊಂಡಿದ್ದ. ಅವನು ಎದ್ದೇಳೋಷ್ಟರಲ್ಲೆಲ್ಲ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೀನಿ ಬೇಗನೆ. ಅವನಿದ್ದರೆ ಏನು ಮಾಡೋದಕ್ಕೂ ಬಿಡಲ್ಲ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಫಸ್ಟೇ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಫ್ರಿಜ್ಜು ಮತ್ತು ಇದು ಒಂದೊಂದಾಗಿ ಪದೇ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿದ್ದು ಮತ್ತೆ ಮಾಡೇ ಇರಲಿಲ್ಲ. ತರಕಾರಿಗಳೆಲ್ಲ ತಂದಿದ್ರಲ್ಲ, ಸೊ ಹಂಗಾಗಿ ಒಂದೇ ಸರಿ
ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹಾಕೋತಾ ಇದ್ದೀನಿ. ನೋಡಿ ಆಗಲೇ ಶ್ರೀ ಎದ್ದೇ ಬಿಟ್ಟಿದ್ದಾನೆ. ಅವ್ನು ಏನು ಮಾಡೋಕ್ಕೂ ಬಿಡಲ್ಲ. ಅವ್ನು ಮಲ್ಕೋಬೇಕು ಅಂತಂದರೆ ಪಕ್ಕದಲ್ಲಿ ನಾನು ಮಲ್ಕೋಬೇಕು, ಇಲ್ಲ ಅಂತಂದರೆ ಅವ್ನು ಮಲಗಲ್ಲ. ಮತ್ತು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅವನು ಈ ನಡುವೆ ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಏನು ಮಾಡ್ತಿದ್ದಾನೆ ಅಂತಂದರೆ, ಹೆಗ್ಲ ಮೇಲೆ ಹಾಕ್ಕೊಂಡ್ರೆ ಮಾತ್ರ ಮಲ್ಕೋತಾನೆ, ಇಲ್ಲ ನಾನು ಪಕ್ಕದಲ್ಲಿದ್ದರೆ ಮಾತ್ರ ಮಲ್ಕೋತಾನೆ, ಇಲ್ಲಾಂದರೆ ಮಲ್ಕೊಳ್ಳೋದೇ ಇಲ್ಲ. ತುಂಬ ಆಟ ಮಾಡ್ತಾನೆ, ನೀನು ಬಾ ಅಂತ. ನನಗೆ ಬೇರೆ ಯಾರೂ ಇಲ್ಲ ಅಲ್ಲ, ನನ್ನ ಯಜಮಾನ್ರು, ನಾನು ಯುಕ್ತ ಮತ್ತು ನಾನು 3 ಜನ ಇರೋದು. ಸೊ ಊರಲ್ಲಿದ್ದಾರೆ ಅತ್ತೆ ಮಾವ ಅವರೆಲ್ಲ. ಅವರು ಬ್ಯಾಂಗ್ಳೂರಲ್ಲಿದ್ದಿದ್ರೆ ನೋಡ್ಕೊಳ್ಳೋರು. ಸೊ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಮನೆ ಕೆಲಸನೂ ನಾವೇ ಮಾಡ್ಕೋಬೇಕು, ಮತ್ತು ಮಗುನೂ ನಾವೇ ನೋಡ್ಕೋಬೇಕು. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗೋ ಹೀಗೋ ಮಲ್ಕೊಂಡ. ಬೇಗ ಕ್ಲೀನ್ ಮಾಡಿ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ನಿಮ್ಮನೇಲೂ ಮಕ್ಕಳು ಇದೇ ಥರ ತರಲೆ ಮಾಡ್ತಾರಾ, ಹಠ ಮಾಡ್ತಾರಾ? ಕಾಮೆಂಟ್ ಮಾಡಿ. ಶ್ರೀ ಅಂತೂ ತುಂಬಾ ಹಠ ಮಾಡ್ತಾನೆ, ಯಾರ ಜೊತೆನೂ ಹೋಗಲ್ಲ. ಫ್ರೂಟ್ಸ್ ಎಲ್ಲ ಒಂದು ಬ್ಯಾಸ್ಕೆಟಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಕರಿಬೇವು ಆ ಥರ ಪೇಪರಲ್ಲಿ ಸುತ್ತಿಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ. ನಾನು ತೊಗೊಂಡಿರೋ ತರಕಾರಿ ನನಗೆ 1 ವೀಕ್ ಆಗುತ್ತೆ. ಮತ್ತು ಆನಿಯನು, ಆಲೂಗೆಡ್ಡೆ, ಈ ಶುಂಠಿ ಇದೆಲ್ಲ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ. ಸಪ್ರೇಟು ಬೇರೆ ಬ್ಯಾಸ್ಕೆಟೇ ಇದೆ ನೋಡಿ, ಅದಕ್ಕೆ ಹಾಕಿಟ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಸೊ ಹಾಗಾಗಿ ಶುಂಠಿ ಎಕ್ಸ್ಟ್ರಾ ಜಾಸ್ತಿನೇ ತರಿಸ್ಕೊಂಡಿದ್ದೆ ನಾನು. ಈ ಥರ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನನಗೆ ಒಂದು ವಾರ, ಒಂದು 15 ದಿವಸ ವೆಜಿಟೇಬಲ್ಸ್ ಇಟ್ಟರೂ ಹಾಳಾಗಲ್ಲ ಮತ್ತು ಫ್ರೆಶ್ ಆಗಿರುತ್ತೆ. ನೀರು ಅಲ್ಲಿ ತುಂಬ್ಕೊಳ್ಳಲ್ಲ. ಬನ್ನಿ ತೋರಿಸ್ತೀನಿ ಹೇಗೆ ನಾನು ಅರೇಂಜ್ ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು. ನಾನು ಎಷ್ಟು ಬೇಕು ಫ್ರಿಜ್ಜಲ್ಲಿ ಅಷ್ಟು ಮಾತ್ರ ಇಟ್ಕೋತೀನಿ. ನಾನು ಎಗ್ ಕೂಡ ಫ್ರಿಜ್ಜಲ್ಲಿ ಇಡೋದಿಲ್ಲ. ಹಾಲು, ಮೊಸರು, ಇವಾಗ ಸೊಪ್ಪೇನಾದರೂ ತಂದರೆ ಸ್ವಲ್ಪ ಫ್ರೆಶ್ ಆಗಿರಲಿ. ಮತ್ತು ತರಕಾರಿಗಳಿಗೆ ಈ ಚೀಸು ಮತ್ತು ಈ ಮಶ್ರೂಮು ಇದೇನಾದರೂ ತೊಗೊಂಡು ಬಂದರೆ ಅದನ್ನೆಲ್ಲ ಇಟ್ಕೋತೀನಿ. ಮತ್ತು ಹೂಗಳು, ದೇವ್ರ ಫೋಟೋಗೆ ನೋಡಿ ತರಕಾರಿ, ಹಾಲು ಇಟ್ಕೊಂಡಿದ್ದೀನಿ. ಅದು ಓಪನ್ ಮಾಡಿರೋದು, ಸೊ ಹಂಗಾಗಿ ಒಂದು ಬಟ್ಲಿಗೆ ಇಟ್ಟಿದ್ದೀನಿ. ಮಸಾಲ ಪದಾರ್ಥಗಳನ್ನ ಜಸ್ಟ್ ಹಾಗೆ ಓಪನ್ ಮಾಡಿ ಫ್ರಿಜ್ಜಲ್ಲಿ ನಾನು ಇಡಲ್ಲ, ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತೀನಿ. ಕೆಳಗಡೆ ಎಕ್ಸ್ಟ್ರಾ ಇರೋವಂಥ ತರಕಾರಿಗಳು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ದೇವ್ರ ಫೋಟೋಗೆ ಹೂಗಳು. ನಾನು ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ, ಅಥವಾ ಅನ್ನ ಸಾಂಬಾರು ರಾತ್ರಿ ಮಿಕ್ಕಿರೋದು ಬೆಳಿಗ್ಗೆಗೆ ಈ ಥರ ಏನೂ ನಾನು ಇಟ್ಕೊಳ್ಳಲ್ಲ. ನಮ್ಮ ಮನೆಯವ್ರು ಕೂಡ ತಿನ್ನಲ್ಲ. ಅವ್ರಿಗೆ ಫ್ರೆಶ್ಶಾಗಿ ಅಡುಗೆ ಮಾಡಬೇಕು. ಅವ್ರು ಬೆಳಿಗ್ಗೆ ಮಾಡಿದ ತಿಂಡಿನ ಮಧ್ಯಾಹ್ನ ತಿನ್ನಲ್ಲ, ಫ್ರೆಶ್ಶಾಗಿ ಅಡುಗೆ ಮಾಡಿಕೊಡ್ಲೇಬೇಕು, ಅನ್ನ ಸಾಂಬಾರು ಅಥವಾ ಬೇರೆ ಏನಾದ್ರೂ. ಮತ್ತು ರಾತ್ರಿ ಮಾಡಿರೋ ಸಾಂಬಾರು ಆ ಥರನೂ ತಿನ್ನೋದಿಲ್ಲ ಅವರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ನಾನೇ ಮನೆಯಲ್ಲಿ. ಗಂಟ್ಲು ಕಟ್ಕೊಂಡ್ಬಿಟ್ಟಿದ್ದೆ, ಹುಷಾರಿಲ್ಲ. ಸೊ ಹಾಗಾಗಿ ವಾಯ್ಸ್ ಸ್ವಲ್ಪ ನೀಟಾಗಿ ಬರ್ತಿಲ್ಲ. ಈ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಮತ್ತು ತೆಂಗಿನಕಾಯಿ ಎಲ್ಲ ಎಕ್ಸ್ಟ್ರಾ ಉಳಿದಿರುತ್ತಲ್ಲ, ಅದನ್ನು ಅಷ್ಟೇ ಗ್ರೈಂಡ್ ಮಾಡಿ ನೀಟಾಗಿ ಒಣಗಿಸ್ಕೊಂಡು ಈ ಥರ ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಗ್ಲಾಸ್ ಇದಕ್ಕೆ ಚೆನ್ನಾಗಿರುತ್ತೆ. ನಮಗೆ ಯಾವಾಗ ಬೇಕೋ ಆವಾಗ ಹಾಕೋಬೋದು. ಅಲೋವೆರಾ ಜೆಲ್ ನಾನೇ ಮಾಡಿರೋದು. ನೆಕ್ಸ್ಟ್ ಟೈಮ್ ಒಂದು ವೀಡಿಯೋ ಹಾಕ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಮತ್ತು ಆಗಲೇ ಹೇಳ್ದಂಗೆ ಎಗ್ಗು ಇದ್ರ ಕೂಡ ನಾನು ಔಟ್ ಸೈಡೇ ಇಡ್ತೀನಿ, ಫ್ರಿಜ್ಜಲ್ಲಿ ಇಡೋದಿಲ್ಲ. ಮತ್ತು ಅದನ್ನ ಬೇಯಿಸಿದಾಗ ಅದು ನೀಟಾಗಿ ಬರಲ್ಲ ಫ್ರಿಜ್ಜಲ್ಲಿ ಇಟ್ಟರೆ. ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ. ಜಸ್ಟ್ ಎಷ್ಟು ಬೇಕಷ್ಟೇ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋವಂಥ ವಸ್ತುನ ಇಟ್ಕೊತೀನಿ, ಜಾಸ್ತಿ ಏನೂ ಇಡಲ್ಲ. ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇವುಗಳನ್ನೂ ಕೂಡ ಇಟ್ಕೊತೀನಿ. ಈಗ ತೋರಿಸಿಲ್ಲ, ನಾನು ಆರ್ಡ್ರ್ ಮಾಡಿದ್ದೀನಿ, ಬಂದಮೇಲೆ ತೋರಿಸ್ತೀನಿ. ಅಷ್ಟರಲ್ಲಿ ಮತ್ತೆ ಶ್ರೀ ಮಲ್ಕೊಂಡಿದ್ದಾನೆ. ಅವ್ನು ಮಲ್ಗಿದ್ಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಏಕೆಂದರೆ ಮನೇನ ತುಂಬ ಗಲೀಜು ಮಾಡಿದ್ದಾರೆ. ಬೆಳಿಗ್ಗೆ ನಾವು ಇಷ್ಟೊತ್ತಿಗೆ ಇದ್ದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರು ಕೂಡ ಮಕ್ಕಳು ಎಲ್ಲನೂ ಚೆಲ್ಲಿ ದೇವ್ರ ಮನೆಗೆ ಹೋಗಿ ಎಲ್ಲ ಚೆಲ್ಬಿಟ್ಟು ಹಾಳು ಮಾಡಿಟ್ಬಿಟ್ಟಿದ್ದಾನೆ ಶ್ರೀ ಆಲ್ರೆಡಿ. ಬನ್ನಿ ನೋಡಿ ಎಷ್ಟು ಗಲೀಜು ಮಾಡಿಟ್ಟಿದ್ದಾನೆ ಮನೇನ. ಬೆಳಗ್ಗೆ ಕ್ಲೀನ್ ಆಗಿರೋ ಥರನೇ ಇರಲ್ಲ. ಸೊ ಹಂಗಾಗಿ ಸಂಜೆ ಕೂಡ ನಾನು ಮನೆ ಕ್ಲೀನ್ ಮಾಡಲೇಬೇಕಾಗತ್ತೆ. ಐರನ್ ಬಾಕ್ಸ್ ಎಲ್ಲ ತಂದು ಹಾಲೆಲ್ಲ ಇಟ್ಟಿದ್ದಾನೆ. ದೇವ್ರ ಮನೆ ಹತ್ರ ಎಲ್ಲ ಹೋಗಿ ಅಲ್ಲಿ ಇಟ್ಟಿದ್ದೆಲ್ಲ ತೆಗೆದು ಹಾಳು ಮಾಡಿದ್ದಾನೆ ನೋಡಿ. ಎಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದು. ಮತ್ತು ಅಷ್ಟರಲ್ಲಿ ನನಗೊಂದು ಆರ್ಡರ್ ಬಂತು.
ಆವಾಸ ಬ್ರ್ಯಾಂಡೆಡ್ ಮತ್ತು ಲೆಗಿನ್ಸ್ ಪ್ಯಾಂಟ್ ಬೇಕು ಅಂತ ನಾನು ಡೈಲಿ ತೊಗೊಳ್ಳೋ ಕಸ್ಟಮರೇ, ರೆಗ್ಯುಲರ್ ಕಸ್ಟಮರು. ಅದನ್ನು ಕೊರಿಯರ್ ಪ್ಯಾಕ್ ಮಾಡಬೇಕಿತ್ತು. ಅದನ್ನೆಲ್ಲ ನಾನು 3 ಟಾಪ್ಸು ಮತ್ತು ಬ್ಲ್ಯಾಕ್ ಕಲರು ವೈಟ್ ಕಲರ್ ಪ್ಯಾಂಟು ಆರ್ಡರ್ ಬಂದಿತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಸೆಂಟ್ರು ಈ ಥರ ಕೆಲಸ ಇರುತ್ತೆ. ಆ್ಯಕ್ಚುಲಿ ನಾವು ಬಟ್ಟೆ ಶಾಪ್ ಇದೆ ನಮ್ಮದು. ಸೊ ನಾನು ಬಟ್ಟೆ ಕೂಡ ಸೇಲ್ ಮಾಡ್ತೀನಿ. ಬೇಕಾಗಿರೋರು ಮೆಸೇಜ್ ಮಾಡಿ ನನಗೆ. ಎಲ್ಲ ಆವಾಸ ಬ್ರ್ಯಾಂಡೆಡ್ ಕುರ್ತಾಸು, ಸೈಡ್ ಕಟ್ ಕುರ್ತಾಸು ಮತ್ತು ಲೆಗಿನ್ಸು, ಗೋ ಕಲರ್ಸ್ ಬ್ರ್ಯಾಂಡ್ ಲೆಗಿನ್ಸು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ನಮ್ಮಲ್ಲಿ. ಮತ್ತು ಹಾಗೆ ಎಲ್ಲ ಕೆಲಸ ಮುಗಿಸಿ ಸಂಜೆ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇವತ್ತು ಗುರುವಾರ ಫಾಸ್ಟಿಂಗ್ ಇದ್ವಲ್ಲ, ಅಲ್ಲಿ ಹೋಗಿ ದೀಪ ಹಚ್ಚಿ ನಾವು ಉಪವಾಸನ ಅಂತ್ಯ ಮಾಡಬೇಕು. ನಾವಿವತ್ತು ಪೂರ್ಣಪ್ರಜ್ಞಾ ಲೇಔಟಲ್ಲಿರುವಂಥ ಟೆಂಪಲಿಗೆ ಹೋಗ್ತಾಯಿದ್ದೀವಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ಣಪ್ರಜ್ಞಾ ಕ್ಷೇತ್ರ ಅಂತ, ಮೃತ್ತಿಕಾ ಬೃಂದಾವನ ಸನ್ನಿಧಾನ ಅಂತ ಕೂಡ ಕರೀತಾರೆ. ನೋಡಿ, ಎಂಟ್ರೆನ್ಸಲ್ಲಿ ನಾವು ಹೋಗ್ತಾ ಇದ್ದಂಗೆ ಎಷ್ಟು ಜನ ಆಗಲೇ ಬಂದಿದ್ದಾರೆ. ನಾವು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ ಇವತ್ತು. 5:30 ಆಗೋಯಿತು. ಮನೆಗೆ ಗೆಸ್ಟ್ ಬಂದಿದ್ದರು, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು. ನನ್ನ ಫ್ರೆಂಡ್ಸು, ನಾನು ಮತ್ತು ನನ್ನ ಫ್ರೆಂಡ್ಸ್ ಮಕ್ಕಳು ಎಷ್ಟು ಜನ ಬಂದಿದ್ದೀವಿ ಆಟೋದಲ್ಲಿ. ಇವರು ನನ್ನ ಫ್ರೆಂಡು ಅಶ್ವಿನಿ ಅಂತ. ಹಿಂದೆ ಪಿಂಕ್ ಕಲರ್ ಸ್ವೆಟ್ರು ನನ್ನ ಮಗಳು, ಅವ್ರ ಮಗ ವಿಕ್ರಾಂತ್ ಅಂತ, ಸಾನ್ವಿ ಅಂತ ಅವ್ರ ಮಗಳ ಹೆಸರು. ಬಂದ್ವಿ ಟೆಂಪಲ್ ಹತ್ರ. ನೋಡಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ. ಇಲ್ಲಿ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಕಾಲು ತೇವ ಮಾಡ್ಕೊಳ್ಳೋಕ್ಕೆ ಅಂತ ನೀರು ಹೋಗ್ತಾನೆ ಇರುತ್ತೆ. ಅಲ್ಲಿ ತೇವ ಮಾಡಿಕೊಂಡು ಒಳಗೆ ಹೋಗಬೇಕು. ಅಲ್ಲಿ ಎಂಟ್ರೆನ್ಸಲ್ಲೇ ತುಳಸಿದು ಅಂದರೆ ಬೃಂದಾವನ ತುಳಸಿ ಹಾಕಿದ್ದಾರೆ. ನೋಡಿ, ಇದೆ ರಾಘವೇಂದ್ರ ಸ್ವಾಮಿ ವನ. ನಾವು ಹೋಗಿದ್ದಾಗ ಸ್ವಲ್ಪ ಜನ ಕಮ್ಮಿ ಇದ್ದರು. ಇನ್ನೂ ಒಂದು 5 ನಿಮಿಷ ಆದ ತಕ್ಷಣ ನೀವು ನೋಡಬೇಕು, ತುಂಬ ಜನ ಜಾಸ್ತಿ ಆಗಿಬಿಡ್ತಾರೆ. ಅಲ್ಲಿ ನಿಲ್ಲೋಕ್ಕೂ ಇರಲ್ಲ. ಮತ್ತು ನೋಡಿ, ರೈಟ್ ಸೈಡಲ್ಲಿ ಚೆನ್ನಾಗಿದೆ ಅಲ್ವಾ? ನಾನಿದು 3ನೇ ಸಾರಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮತ್ತು ಮಂತ್ರಾಲಯದಲ್ಲಿ ಯಾವಾಗ ರಥೋತ್ಸವಗಳೆಲ್ಲ ಆಗುತ್ತೆ, ಆ ಟೈಮಲ್ಲಿ ಇಲ್ಲೂ ಕೂಡ ರಥೋತ್ಸವಗಳೆಲ್ಲ ನಡೆಯುತ್ತೆ. ಅಲ್ಲಿ ಏನು ಮೇನ್ ಪೂಜೆಗಳೇನು ನಡೆಯುತ್ತೆ, ಈ ಸನ್ನಿಧಾನದಲ್ಲೂ ಕೂಡ ಹಾಗೆ. ಇಲ್ಲಿ ನೋಡಿ, ರಥೋತ್ಸವ ಅಂತ ಅಂದರೆ ಇಲ್ಲಿ ಆನೆ ಇದೆಯಲ್ಲ, ಮರದಲ್ಲಿ ಆನೆದು ಇದು ಮಾಡಿದಾರಲ್ಲ ರಥೋತ್ಸವದ್ದು, ಇದ್ರ ಮೇಲೇ ಕೂರಿಸ್ಬಿಟ್ಟು ದೇವರನ್ನು ಬೃಂದಾವನದ್ದು ಬೆಳ್ಳಿದು ಮತ್ತು ಚಿನ್ನದ್ದು 2 ಮಿಕ್ಸ್ ಆಗಿರೋವಂಥ ಒಂದು ವಿಗ್ರಹ ಇರುತ್ತೆ, ಅದರಲ್ಲಿ ಮಾಡ್ತಾರೆ. ಮತ್ತು ಇಲ್ಲಿ ದೀಪ ಇದೆ, ಜೋಡಿ ದೀಪ 20 ರೂಪಾಯಿ ಕೊಟ್ಟರೆ ಅವ್ರು ಕೊಡ್ತಾರೆ, ಹಚ್ಬೋದು. ಮತ್ತು ಎಲ್ಲ ಅಕ್ಕಿ ಕೂಡ ಇದೆ. ಇದನ್ನು ನಾಗದೋಷ ಏನಾದರೂ ಇತ್ತು ಅಂತ ಅಂದರೆ ಇಲ್ಲಿ ಶೇಷದೇವರು ಅಂತ ಮಾಡಿದ್ದಾರೆ, ವಿಗ್ರಹ ಎಲ್ಲ ಇದೆ. ಅಲ್ಲಿಗೆ ದಾನ ಕೊಡೋರು ಕೊಡ್ಬೋದು. ಮತ್ತು ಹಾಗೆ ಸ್ವಲ್ಪ ಮುಂದೆ ಬಂದರೆ ವೆಂಕಟರಮಣ ಸ್ವಾಮಿದು ತುಂಬ ಉದ್ದ, ಒಂದು 7 to 8 ಒಂದು 10 ಅಡಿ ಅಂತ ಅನ್ಕೋತೀನಿ, ತುಂಬ ದೊಡ್ಡದೇ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಮೂರ್ತಿ. ನೋಡೋಕ್ಕೆ 2 ಕಣ್ಣು ಸಾಲ್ತಿಲ್ಲ ನನಗೆ. ಕರೆಕ್ಟಾಗಿ ಕವರ್ ಮಾಡೋಕ್ಕೂ ಆಗ್ತಿಲ್ಲ ಮೊಬೈಲಲ್ಲಿ, ಯಾಕೆಂದರೆ ಅಲ್ಲಿ ಬರೋರೆಲ್ಲ ತಳ್ಕೊಂಡು ಹೋಗ್ತಾಯಿದ್ರು. ಸರಿಯಾಗಿ ವಿಡಿಯೋ ಮಾಡಲಿಕ್ಕೂ ಹಾಕಿಲ್ಲ. ನೋಡಿ, ಇವತ್ತಿನ ದರ್ಶನ. ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಮತ್ತು ತೂಗುಯಾಲೆ ಸೇವೆ ಕೂಡ ಇರುತ್ತೆ. ಎಲ್ಲ ದೀಪ ಹಚ್ಚೋರೆಲ್ಲ ಫುಲ್ ಕವರ್ ಆಗಿಬಿಟ್ಟಿದ್ದಾರೆ, ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಸರಿಯಾಗಿ. ಸ್ವಲ್ಪ ಬೇಗ ಬಂದಿದ್ದರೆ ನೀಟಾಗಿ ವಿಡಿಯೋ ಮಾಡ್ಬೋದಾಗಿತ್ತು. ಮತ್ತು ಆ ದೇವಸ್ಥಾನದ ಸೇವಾ ವಿವರಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ, ಮತ್ತು ಫೋನ್ ನಂಬರ್ ಕೂಡ ಇರುತ್ತೆ ನೋಡಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಶೇಷದೇವರಿದ್ದಾರೆ. ಇಲ್ಲಿಗೆ ಏನಾದರೂ ದೋಷ ಇತ್ತು ಅಂತಂದರೆ ಅಕ್ಕಿ ಮತ್ತು ಕೆಲವೊಂದು ಡೀಟೇಲ್ಸ್ ಅವ್ರು ಹೇಳ್ತಾರೆ, ಅದನ್ನೆಲ್ಲ ಇಲ್ಲಿ ದಾನ ಮಾಡಿದ್ರೆ, ಸೇವೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತಾರೆ. ಅದು ಓಪನ್ ಇರಲಿಲ್ಲ, ಸೊ ಹಂಗಾಗಿ ಸೈಡಲ್ಲೇ ಇಲ್ಲೇ ವಿಂಡೋದಲ್ಲಿ ವಿಡಿಯೋ ಮಾಡಿದ್ದೀನಿ. ಇದು ಹಾಗೆ ರೌಂಡ್ ಹಾಕಬೇಕಾದ್ರೆ ಇಲ್ಲಿ ಸ್ವಾಮಿಗಳು ಕರೆದ್ರು.
ಅಲ್ಲೇನೋ ಬಿದ್ದಿತ್ತು ತೆಕ್ಕೊಡಿ ಅಂತ. ಸೊ ಹಂಗಾಗಿ ಆ ಕಡೆ ಹೋಗಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಅಲಂಕಾರ, ಹೂವಿನ ಅಲಂಕಾರ ಮತ್ತು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಡ್ರೈ ಫ್ರೂಟ್ಸ್ ಜೊತೆಗೆ. ಶ್ರೀ ಕೈಯಿಂದ ಆ ಕಡೆ ಈ ಕಡೆ ಹೋಗ್ತಾನೆ ಇದ್ದಾನೆ, ಕೈಗೆ ಸಿಗ್ತಿಲ್ಲ. ಹಾಗೆ ಪ್ರದಕ್ಷಿಣೆ ಹಾಕೋಣ ಬನ್ನಿ. ಇಲ್ಲಿ ಎಲ್ಲ ದೇವ್ರುಗಳದ್ದು ಮತ್ತು ಆ ಮಠಗಳ ಬಗ್ಗೆ ಹಾಕಿರ್ತಾರೆ, ಡೀಟೇಲ್ಸ್ನ ಹಾಕಿರ್ತಾರೆ, ಹೇಗೆ ಬೃಂದಾವನದ ಬಗ್ಗೆ ಏನು ಅಂತ. ರಾಘವೇಂದ್ರ ಸ್ವಾಮಿ ಫೋಟೋ ಇದೆ, ಕೆಲವು ದಾನಿಗಳ ಬಗ್ಗೆ ಹಾಕಿರ್ತಾರೆ, ಮತ್ತು ಹೋಮಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಓದಿ ತಿಳ್ಕೊಬೋದು. ಮತ್ತು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳೆಲ್ಲ ಇರುತ್ತೆ. ಅವ್ರ ದೇವಸ್ಥಾನದ ಬಗ್ಗೆ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ತೊಗೊಂಡು ಕೇಳಿ. ಮತ್ತು ಇಲ್ಲಿ ತುಂಬ ಹಲವಾರು ಸೇವೆಗಳನ್ನ ಮಾಡ್ತಾರೆ. ಇದು ಐಶ್ವರ್ಯ ಗಣಪತಿ ಅಂತ ಹೇಳ್ಬಿಟ್ಟು, ನಾವು ಎಂಟ್ರೆನ್ಸ್ ಹೋದ ತಕ್ಷಣ ನಮಗೆ ಎಡಗಡೆನೇ ಸಿಗುತ್ತೆ, ಅದು ದೇವಸ್ಥಾನದ ಒಳಗಡೆ ಇದೆ. ಅಲ್ಲಿ ಹುಂಡಿ ಇರುತ್ತೆ, ಹರಕೆ ಹುಂಡಿಗಳು, ಹರಕೆ ಇದು ಏನೆಲ್ಲ ಮಾಡ್ಬೋದು. ಮತ್ತು ಇಲ್ಲಿ ಗಾಯನ ಸೇವೆ ಅಂತಲೂ ಕೂಡ ಇರುತ್ತೆ ನೋಡಿ. ಪ್ರತಿ ವಾರವೂ ಅವರು ಇಚ್ಛೆ ಪಟ್ಟು ಮಾಡಿದ್ರೆ ಮಾಡ್ತಾರೆ. ತುಂಬ ಜನ ಮಾಡ್ತಿದ್ದಾರೆ. ನಾವು ಇದು 3rd ಟೈಮ್ ಹೋಗ್ತಿದ್ದಾಗ 2nd ಟೈಮ್ ಮಾಡ್ತಾ ಇರೋದಿದ್ದು ನೋಡಿ. ಡೀಟೇಲ್ಸ್ ಕೊಟ್ಟಿದ್ದಾರೆ. ತೊರೆದು ಜೀವಿಸಬಹುದೇ ಹರಿ ಚರಣಗಳ ಒಡಲು ಹಸಿಯಲು ಅನ್ನ ತಿನ್ನಗಲೇಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಡಗಿಸಿಯೇ ಬಿಡಬಹುದು. ಕಡಲೊಡೆಯ ಎನ್ನೊಡೆಯ ಗಳಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ಹಾಗೆ ಮುಂದೆ ಬಂದರೆ ಪರಿಮಳ ಪ್ರಸಾದ ಕೂಡ ಸಿಗುತ್ತೆ. ಸೇಮ್ ಮಂತ್ರಾಲಯದಲ್ಲಿ ಯಾವ ಟೇಸ್ಟ್ ಇರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ. ಮತ್ತು ಹಾಗೆ ಇಲ್ಲಿ ಮುಂದೆ ಬಂದರೆ ನವಗ್ರಹ ಕೂಡ ಇದೆ. ನವಗ್ರಹ ಪೂಜೆ ಮಾಡೋರು ಮಾಡ್ಬೋದು. ಪೇಂಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾಯಿದ್ದೆ. ರಥೋತ್ಸವ ಅಂತಂದರೆ ಇದ್ರ ಮೇಲೇ ಮಾಡೋದು. ಅಲ್ಲಿ ತೂಗು ಎಲೆ ಸೇವೆಯಲ್ಲಿ ಇಟ್ಟಿದ್ದಾರಲ್ಲ, ಆ ಮೂರ್ತಿನ ತೊಗೊಂಡು ಬಂದು ಇಲ್ಲಿ ಇದ್ರ ಆನೆ ಇದೆಯಲ್ಲ, ಈ ಆನೆ ಮೇಲೆ ಕೂರಿಸ್ಕೊಂಡು ಮಾಡ್ತಾರೆ. ಇಲ್ಲಿಗೆ ಮುಂದೆ ಇಳಿದ್ಬಿಟ್ಟು ಬಂತು ಅಂತ ಅಂದರೆ ಇಲ್ಲಿ ಅಕ್ಷತೆ ಪ್ರಸಾದ ಮತ್ತು ತೀರ್ಥನ ಕೊಡ್ತಾರೆ. ಬನ್ನಿ ನೀವು ನೋಡಿ. ಒಳಗೇನಾದರೂ ಅಮೌಂಟ್ ಹಾಕಲಿಲ್ಲ ಅಂದರೆ ಇಲ್ಲಿ ಉಂಡೆ ಇದೆ, ಮತ್ತು ನೀವು ಹಾಕ್ಬೋದು. ಮತ್ತು ಹಾಗೆ ಮುಂದೆ ಬಂದರೆ ಪ್ರಸಾದ ಕೊಡ್ತಾರೆ. ಇಲ್ಲಿ ಪ್ರತಿ ವಾರನೂ ಕೊಡ್ತಾರೆ, ಮತ್ತು ಡೈಲಿನೂ ಕೂಡ ಓಪನ್ ಇರುತ್ತೆ. ಗುರುವಾರ ಅಂದರೆ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರುತ್ತೆ, ಇದು ಗ್ಲಾಸ್ ಕೂಡ ಇಟ್ಟಿರ್ತಾರೆ. ಕೂತ್ಕೊಳ್ಳೋಕ್ಕೆ ಫಸ್ಟೆಲ್ಲ ಚೇರ್ಗಳು ಹಾಕಿದ್ರು, ಓಡಾಡೋದಕ್ಕೆ ಅಂದರೆ ತುಂಬ ರಶ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟೆಲ್ಲ ತೆಗೆಸ್ಬಿಟ್ಟಿದ್ದಾರೆ ಟೇಬಲ್ಸು ಮತ್ತು ಚೇರ್ಸ್ ಎಲ್ಲ. ಅಂದರೆ ವಯಸ್ಸಾಗಿರೋರು ಮಾತ್ರ ತೊಗೊಂಡು ಕೂತ್ಕೊಳ್ಳೋ ಅಷ್ಟು ಇಟ್ಟಿದ್ದಾರೆ ಅಷ್ಟೇ. ಏಜೆಡ್ ಪರ್ಸನ್ನು ಬರ್ತಾರಲ್ಲ ಹಾಗೆ ನೋಡಿ. ಪ್ಲೇಟ್ ತಗೊಂಡು ಇವತ್ತು ಪಲಾವ್ ಮತ್ತು ಕಡಲೆಬೇಳೆ ಪಾಯಸ ಮಾಡಿದ್ದಾರೆ ಪ್ರಸಾದಕ್ಕೆ. ನಾವು ಮನೇಲಿ ಮಾಡಿದ್ದು ಟೇಸ್ಟನ್ನ ಬರೋದೇ ಇಲ್ಲ. ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಕಡಲೆಬೇಳೆ ಪಾಯಸ. ಮತ್ತು ನಾವಲ್ಲಿ ಬಂದ್ವಿ, ಕೂತ್ಕೊಂಡು ತಿನ್ನಬೇಕಾದ್ರೆ ಪಾಪ ನನ್ನ ಫ್ರೆಂಡ್ಗೆ ಅವ್ರ ಮಗ ಕೂತ್ಕೊಂಡು ತಿನ್ನೋಕ್ಕೆ ಬಿಡ್ತಾನೇ ಇಲ್ಲ. ಕೆಳಗಡೆ ಕೂರ್ಸೋರು ಸಾಕು, ಅವ್ನು ಓಡಿ ಹೋಗಪ್ಪ ಕರ್ಕೊಂಬರೋಗು ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಕಳಿಸೋರು. ಅವನನ್ನ ನೋಡ್ಕೊಂಡು ನಾನು ಈ ಕಡೆ ತಿರುಗೋಷ್ಟರಲ್ಲಿ ನನ್ನ ಮಗ ನನಗೆ ಟಾರ್ಚರ್ ಮಾಡ್ತಾಯಿದ್ದ. ನನ್ನನ್ನು ಕಳಿಸ್ತೀಯಾ ಅಂತ ಅಂದ್ಬಿಟ್ಟು ಯುಕ್ತ ನನ್ನ ಮುಖ ನೋಡ್ತಾ ಇದ್ದಾಳೆ.
ಎಲ್ಲಿಗೂ ಕರ್ಕೊಂಬರ್ಬಾರ್ದು ಕಣ್ರಿ, ಮಕ್ಕಳ ಜೊತೆ ಎಲ್ಲೂ ಬರಬಾರ್ದು ಅಂತ ಹೇಳ್ತಿದ್ರು ಅವರು. ಹಾಗೋ ಹೀಗೋ ಟೈಮ್ ಆಯಿತು, ಆಗಲೇ ಅಲ್ಲೇ 6:15 ಆಗಿಬಿಟ್ಟಿತ್ತು. ಕೊನೆಗೆ ಪ್ರಸಾದ ಎಲ್ಲ ಸಿಕ್ತು, ಎಲ್ಲರಿಗೂ ತಿಂದ್ವಿ, ಮನೆಗೆ ಬಂದ್ವಿ. ಅಲ್ಲಿಂದ ಬಂದು ಮೊಳಕೆ ಕಾಳು ಕಟ್ಟಿದ್ವಿ, ಹುರುಳಿ ಕಾಳನ್ನ. ಮೊಳಕೆ ಚೆನ್ನಾಗಿ ಬಂದಿತ್ತು, ಇವತ್ತು ಅದನ್ನೇ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ಹೀಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಇದು ಬೇಳೆ ಸಾಂಬಾರು ಪುಡಿ ಮನೆಯಲ್ಲೇ ನಾವೇ ಮಾಡ್ಕೊಂಡಿರುವಂಥದ್ದು. ನಮ್ಮ ಅತ್ತೆ ಮಾಡಿಕೊಟ್ಟು ಕಲಿಸಿದ್ದಾರೆ. ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ನಾನು ಬದನೆಕಾಯಿ ಹಾಕಲ್ಲ, ಸ್ಕಿನ್ ಅಲರ್ಜಿ ಇರೋದಕ್ಕೆ. ಸೊ ಹಂಗಾಗಿ ಬದನೆಕಾಯಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಆಲೂಗಡ್ಡೆ ಮತ್ತು ಕ್ಯಾರೆಟ್ ಯೂಸ್ ಮಾಡ್ತೀವಿ, ಬಟ್ ಇದರಲ್ಲಿ ನಾನು ಕ್ಯಾರೆಟ್ ಹಾಕಿಲ್ಲ, ಸ್ವೀಟ್ ಆಗುತ್ತೆ ಅಂತ. ಮಸಾಲನೂ ಆಯಿತು. ಸೊ ಇವಾಗ ಒಗ್ಗರಣೆ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಒಗ್ಗರಣೆನೂ ಹಾಕಿದ್ದೀನಿ. ಫುಲ್ಲು ಲಾಂಗ್ ವಿಡಿಯೋ ನೆಕ್ಸ್ಟ್ ಟೈಮ್ ಯಾವಾಗಾರ ಬೇರೆ ಏನಾದರೂ ಮಾಡಿದಾಗ ತೋರಿಸೋಣ ಅಂತ. ಆಲ್ಮೋಸ್ಟ್ ಎಲ್ಲ ಮಾಡ್ತಾನೆ ಇರ್ತೀರ ಅಲ್ವಾ. ನಾವು ಸಿಟಿಯಲ್ಲಿದ್ರೂ ಕೂಡ ಹಳ್ಳಿ ಊಟಗಳು ಅಂತಂದರೆ ತುಂಬಾ ಇಷ್ಟಪಡ್ತೀವಿ. ಆಲ್ಮೋಸ್ಟ್ ನಮ್ಮ ಮನೆಯವರು ನೈಟ್ ಮುದ್ದೆ ಮಾಡಲೇಬೇಕು. ಸೊ ಸಾಂಬಾರು ಈ ಥರ, ಪಲ್ಯ ಈ ಥರ ಬೇಕೇ ಬೇಕು ನಮ್ಮ ಮನೆಯವರಿಗೆ. ರೈಸ್ ಅಂದರೆ ಮಕ್ಳಿಗೆ ಅಷ್ಟೇ ಮಾಡೋದು, ದೊಡ್ಡವ್ರು ನಾವು ನೈಟ್ ತಿನ್ನಲ್ಲ. ಸಾಂಬಾರು ರೆಡಿ ಆಯಿತು. ಶ್ರೀ ಬಿಡ್ತಿಲ್ಲ, ಅವನ್ನೇ ಎತ್ಕೊಂಡು ಕೂಡ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಮುದ್ದೆಗೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು, 9:15 ಆಯಿತು ಟೈಮು. ನಾವು ಬರೀ ರಾಗಿ ಮುದ್ದೆ ಹೀಗೆ ಮಾಡೋದು. ಅಮ್ಮ ಮನೆ ಕಡೆ ಅನ್ನ ಅಥವಾ ನುಚ್ಚು ಹಾಕಿ ಮಾಡ್ತಾರೆ, ನಾವು ಕನಕಪುರ ಸೈಡು. ಸೊ ಹಿಂಗೆ ಮಾಡೋದು. ನೀರಿಡ್ತೀವಿ, ಸ್ವಲ್ಪ ಹಿಟ್ಟು ಹಾಕ್ತೀವಿ, ಅದು ಕುದಿ ಬಂದಮೇಲೆ ಹಿಟ್ಟು ಹಾಕ್ಕೊತೀವಿ. ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ನಮ್ಗೆ ನೋಡಿದ ತಕ್ಷಣ ಅಲ್ಲಿ ಗೊತ್ತಾಗುತ್ತೆ. ಹಿಂಗೆಲ್ಲ ನೀರು ಉಕ್ಕು ಬರುತ್ತಲ್ಲ, ಆವಾಗ ಮುದ್ದೆ ಕೋಲು ತೊಗೊಂಡು ಹಿಂಗೆ ಪ್ರೆಸ್ ಮಾಡಿ ಮಾಡಬೇಕು. ಇನ್ನು ಎಕ್ಸ್ಟ್ರಾ ಹಿಟ್ಟು ಬೇಕು ಅಂದರೆ ನಾವು ಹಾಕೋಬೋದು. ಇವಾಗ ಮುದ್ದೆ ಕಟ್ಟಲಿಕ್ಕೆ ಒಂದು ಹದ ಬಂದಿದೆ. ಅದನ್ನು ಸ್ವಲ್ಪ ಎಲ್ಲ ಬೇಯಿಸ್ಕೊಂಡು ತೆಗ್ದು ಕೆಳಗಡೆ ನಾನು ಇದನ್ನೇ ಕಲ್ಲಲ್ಲೇ ನೀಟಾಗಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದ್ರ ಮೇಲೇ ಕಟ್ತೀನಿ. ಬೇಗ ಆಗಿಬಿಡುತ್ತೆ ಮತ್ತು ಈಸಿ ಆಗುತ್ತೆ. ಬೇರೆ ಮುದ್ದೆ ಕಟ್ಟೋದನ್ನೆಲ್ಲ ತೊಗೊಂಡ್ರೆ ನಮ್ಮ ಶ್ರೀ ಎಳಿತಾ ಇರ್ತಾನೆ, ಈಸಿಯಾಗಿ ಮಾಡೋಕ್ಕಾಗಲ್ಲ. ಮತ್ತು ಅವನು ಒಂದು ಕೈಯಲ್ಲಿ ಎತ್ಕೊಂಡು ಮಾಡಬೇಕಲ್ಲ. ಸೊ ಹಂಗಾಗಿ ಸ್ವಲ್ಪ ಒಂದೇ ಕೈಯಲ್ಲಿ ಮಾಡೋಕ್ಕೆ ನಂಗೆ ಕಷ್ಟ ಆಗುತ್ತೆ. ನಮ್ಮನೇಲಿ ಇಷ್ಟು ಕ್ಲೀನಾಗಿ ತೆಗಿಲೇಬೇಕು, ಇಲ್ಲಾಂದರೆ ನಮ್ಮ ಮನೆಯವ್ರು ಬೈತಾರೆ, ವೇಸ್ಟ್ ಮಾಡ್ತೀಯ ನೀನು ಮುದ್ದೆ ನೀಟಾಗಿ ತೆಗಿಯಲ್ಲ ಅಂದ್ಬಿಟ್ಟು. ಸೊ ಹಂಗಾಗಿ ಅಷ್ಟು ನೀಟಾಗಿ ಕ್ಲೀನಾಗಿ ತೆಗೆದ್ಬಿಡ್ತೀನಿ. ಮುದ್ದೆನೂ ಕೂಡ ರೆಡಿ ಆಯಿತು. ನಮ್ಮ ಶ್ರೀ ನೋಡಿ ಬಿಡ್ತಾನೇ ಇಲ್ಲ, ಹಠ ಮಾಡ್ತಿದ್ದಾನೆ ಅವಾಗಿನಿಂದ. ನಾನು ಓಪನ್ ಮಾಡ್ತೀನಿ ಅಂತ ಒಂದು ಕಡೆ ಯುಕ್ತ ಅಮ್ಮ ನಂಗೆ ಊಟ ಅಂತ ಕೇಳ್ತಿದ್ದಾಳೆ. ಫೈನಲಿ ಸಾಂಬಾರು ರೆಡಿ ಆಯಿತು. ನೀವು ಯಾವ ಥರ ಮಾಡ್ತೀರಾ? ಸೇಮ್ ಇದೇ ಥರ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಮಾಡ್ತೀರಾ ಹೇಳಿ. ನಾನು ಜಾಸ್ತಿ ಮಸಾಲನೂ ಕೂಡ ಹಾಕ್ಕೊಳ್ಳಲ್ಲ, ಕಮೆಂಟ್ ಮಾಡಿ. ರೆಡಿ ಆಯಿತು. ಯುಕ್ತನಿಗೆ ಊಟ ಕೊಡ್ತಾಯಿದ್ದೀನಿ. ಅವಳಿಷ್ಟು ಮುದ್ದೆ ತಿನ್ನಲ್ಲ, ಬಟ್ ಆದರೂ ಹಾಕ್ಕೊಡ್ತಾಯಿದ್ದೀನಿ. ಪಾಪ ಯುಕ್ತನಿಗೂ ಕೊಡ್ತಾಯಿಲ್ಲ, ಅವನೇ ತಿಂತಿದ್ದಾನೆ ಇಟ್ಕೊಂಡು. ಯುಕ್ತ ಕೋಪ ಮಾಡ್ಕೊಂಡು ಹೊರಟೋದ್ಲು. ಹೀಗೆ ವ್ಲಾಗ್ಸ್ನ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.